ಮೋದಿ ಭಾರತಕ್ಕೆ ಎಮರ್ಜೆನ್ಸಿ ಕರೆ ಕೊಟ್ಟಿದ್ದಾರೆ. ಮುಂದಿನ 1 ವರ್ಷ ಭಾರತಕ್ಕೆ ಅಪಾಯ ಇದೆಯಾ? ಆಫೀಸ್ಗೆ ಹೋಗ್ಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ. 1 ವರ್ಷ ಚಿನ್ನ ಪರ್ಚೇಸ್ ಮಾಡಬೇಡಿ, ಫಾರಿನ್ ಟ್ರಿಪ್ ನ ಕ್ಯಾನ್ಸಲ್ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಸ್ನೇಹಿತರೆ, ಈ ಮಾತು ಹೇಳಿದ್ದು ಯಾವ ಒಬ್ಬ ಯೂಟ್ಯೂಬರ್ ಅಲ್ಲ, ದೇಶದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ. ಆದ್ರೆ ಯಾಕೆ ಹೇಳಿದ್ದಾರೆ? ದೇಶದಲ್ಲಿ ಏನಾದ್ರು ದೊಡ್ಡ ಆರ್ಥಿಕ ಅಪಾಯ ಬರ್ತಿದ್ಯಾ? ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತಾ? ಅಥವಾ ಭಾರತಕ್ಕೆ ಡಾಲರ್ ಕ್ರೈಸಿಸ್ ಬರ್ತಿದ್ಯಾ? ಈ ವಿಡಿಯೋದಲ್ಲಿ ನಾವು ನೋಡೋದು ಮೋದಿ ಅವರ 14 ಅಂಶಗಳ ಹಿಂದಿನ ಅಸಲಿ ಲೆಕ್ಕಾಚಾರ. ಭಾರತಕ್ಕೆ ನಿಜವಾಗಿಯೂ ಎಷ್ಟು ದೊಡ್ಡ ಡೇಂಜರ್ ಇದೆ ಮತ್ತು ಸಾಮಾನ್ಯ ಜನರಿಗೆ ಮುಂದೆ ಏನಾಗಬಹುದು ಅಂತ ನೋಡಿ. ಸ್ನೇಹಿತರೆ, ಭಾರತಕ್ಕೆ ಬೇಕಾಗಿರೋ ಸುಮಾರು 90% ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲ ಹೊರ ದೇಶಗಳಿಂದ ಬರುತ್ತೆ. ಆದ್ರೆ ಈಗ ಮಿಡಿಲ್ ಈಸ್ಟ್ ದೇಶಗಳ ಟೆನ್ಷನ್ ಇಂದ ಜಗತ್ತಿನ ಅತ್ಯಂತ ಮುಖ್ಯ ಆಯಿಲ್ ಶಿಪ್ಪಿಂಗ್ ರೂಟ್ ಗಳಲ್ಲಿ ಸಮಸ್ಯೆ ಶುರುವಾಗಿದೆ. ಹಡಗುಗಳು ನಿಧಾನವಾಗಿದೆ, ಶಿಪ್ಪಿಂಗ್ ಇನ್ಶೂರೆನ್ಸ್ ಬೆಲೆ ಜಾಸ್ತಿ ಆಗಿದೆ, ಕಂಟೈನರ್ ಚಾರ್ಜಸ್ ಬೆಲೆ ಜಾಸ್ತಿ ಆಗಿದೆ. ಇದರ ಡೈರೆಕ್ಟ್ ಎಫೆಕ್ಟ್ ಏನ್ ಗೊತ್ತಾ? ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲ ಬೆಲೆ ಗಗನಕ್ಕೆ ಏರ್ಬಿಟ್ಟಿದೆ. $1 ಕ್ರೂಡ್ ಆಯಿಲ್ ಪ್ರೈಸ್ ಏರಿದ್ರು ಭಾರತಕ್ಕೆ ಸಾವಿರಾರು ಕೋಟಿ ರೂಪಾಯಿ ಎಕ್ಸ್ಟ್ರಾ ಹೊರೆ ಬೀಳುತ್ತೆ. ಇಲ್ಲೊಂದು ಪ್ರಶ್ನೆ ಇದೆ, ಇಷ್ಟೆಲ್ಲ ಸಮಸ್ಯೆ ಇದ್ರೆ ಪೆಟ್ರೋಲ್ ಬೆಲೆ ಇನ್ನು ಯಾಕೆ ಬ್ಲಾಸ್ಟ್ ಆಗಿಲ್ಲ ಅಂತ. ಯಾಕಂದ್ರೆ ಸರ್ಕಾರಿ ತೈಲ ಕಂಪನಿಗಳು ಈಗ ಲಾಸ್ ಅಬ್ಸರ್ವ್ ಮಾಡ್ತಿದೆ. ಅಂದ್ರೆ ಸರ್ಕಾರ ದಿನಕ್ಕೆ 1000 ಕೋಟಿ ರೂಪಾಯಿಗಳ ಹೊರೆ ಅವರೇ ತಗೊಂತಿದ್ದಾರೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಆದ್ರೆ ಈಗ ಸಿಚುವೇಶನ್ ಇನ್ನಷ್ಟು ದಿನ ಹೀಗೆ ಮುಂದುವರೆದ್ರೆ ದೇಶದಲ್ಲಿ ದೊಡ್ಡ ಪ್ರೈಸ್ ಶಾಕ್ ಬರೋ ಸಾಧ್ಯತೆ ಇದೆ. ಇದಕ್ಕೆ ಮೋದಿ ಒಂದು ಶಾಕಿಂಗ್ ರಿಕ್ವೆಸ್ಟ್ ಮಾಡಿದ್ದಾರೆ. ಸಾಧ್ಯವಾದಷ್ಟು ವರ್ಕ್ ಫ್ರಮ್ ಹೋಮ್ ಮತ್ತೆ ಶುರು ಮಾಡಿ ಅಂತ. ಯಾಕೆ ಗೊತ್ತಾ? ಬೆಂಗಳೂರು, ಮುಂಬೈ, ಹೈದರಾಬಾದ್, ದಿಲ್ಲಿ ಈ ನಗರಗಳಲ್ಲಿ ಲಕ್ಷಾಂತರ ಕಾರುಗಳು ಪ್ರತಿದಿನ ಆಫೀಸ್ ಕಮ್ಯೂಟ್ ಮಾಡುತ್ತವೆ. ಎಕ್ಸ್ಪರ್ಟ್ಸ್ ಪ್ರಕಾರ 20-30% ಜನ ಮನೆಯಿಂದ ಕೆಲಸ ಮಾಡಿದ್ರೆ ಕೂಡ ಕೋಟ್ಯಾಂತರ ಲೀಟರ್ ಪೆಟ್ರೋಲ್ ಉಳಿಸಬಹುದು. ಅದರ ಜೊತೆಗೆ ಮೆಟ್ರೋ ಬಳಸಿ, ಕಾರ್ ಪೂಲಿಂಗ್ ಮಾಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಿ ಅಂತ ಮೋದಿ ಮನವಿ ಮಾಡಿದ್ದಾರೆ. ಆದ್ರೆ ಸ್ನೇಹಿತರೆ, ಎಲ್ಲಕ್ಕಿಂತ ಒಂದು ಶಾಕಿಂಗ್ ಪಾಯಿಂಟ್ ಒಂದಿದೆ. 1 ವರ್ಷ ಚಿನ್ನ ಖರೀದಿ ಮಾಡಬೇಡಿ ಅಂತ ಪ್ರಧಾನಿ ಹೇಳಿದ್ದಾರೆ. ಇದು ಯಾಕಂದ್ರೆ ಭಾರತ ಹೆಚ್ಚು ಚಿನ್ನ ಇಂಪೋರ್ಟ್ ಮಾಡ್ತದೆ. ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಡಾಲರ್ಸ್ ದೇಶದಿಂದ ಹೊರಗೆ ಹೋಗುತ್ತೆ. ಹೆಚ್ಚು ಡಾಲರ್ ಹೊರಗೆ ಹೋದಷ್ಟು ರೂಪಾಯಿ ವ್ಯಾಲ್ಯೂ ಕುಸಿಯುತ್ತೆ. ರೂಪಾಯಿ ವೀಕ್ ಆದ್ರೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ, ಗ್ಯಾಸ್, ಮೊಬೈಲ್, ಅಡಿಗೆ ಎಣ್ಣೆ ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ. ಅಂದ್ರೆ ನಾವು ಖರೀದಿಸೋ ಚಿನ್ನವೇ ಮುಂದೆ ನಮ್ಗೆ ಇನ್ಫ್ಲೇಷನ್ ಅಂದ್ರೆ ಹಣದೊಬ್ಬರ ವಾಪಸ್ ಆಗಿ ಉಲ್ಟಾ ಹೊಡೆಯುತ್ತೆ. ಇನ್ನೊಂದು ಮೇಜರ್ ಪಾಯಿಂಟ್, ಫಾರಿನ್ ಟ್ರಿಪ್ಸ್. ಭಾರತೀಯರು ವರ್ಷಕ್ಕೆ ಬಿಲಿಯನ್ಸ್ ಆಫ್ ಡಾಲರ್ಸ್ ಫಾರಿನ್ ಟ್ರಾವೆಲ್ ಟ್ರಿಪ್ ಅಲ್ಲಿ ಖರ್ಚು ಮಾಡ್ತಾರೆ. ಆದ್ರೆ ಈಗ ದೇಶಕ್ಕೆ ಡಾಲರ್ ರಿಸರ್ವ್ ಸೇವ್ ಮಾಡೋದು ತುಂಬಾ ಮುಖ್ಯವಾಗಿದೆ. ಅದರ ಕಾರಣಕ್ಕೆ ಲಕ್ಸುರಿ ಸ್ಪೆಂಡಿಂಗ್ ಕಡಿಮೆ ಮಾಡಿ ಅಂತ ಮೋದಿ ಹೇಳ್ತಿದ್ದಾರೆ. ಹಾಗಾದ್ರೆ ಇದು ಮೋದಿ ಫೇಲ್ಯೂರಾ ಅಥವಾ ಅಗತ್ಯದ ಎಕನಾಮಿಕ್ ವಾರ್ನಿಂಗ್? ವಿಪಕ್ಷಗಳು ಏನ್ ಹೇಳ್ತಿದೆ? 12 ವರ್ಷ ಆಡಳಿತ ಮಾಡಿದ ನಂತರ ಮೋದಿ ಈಗ ಜನರಿಗೆ ಉಪದೇಶ ಮಾಡ್ತಿದ್ದಾರೆ ಅಂತ ಅಪೋಸಿಷನ್ ಗಳು ಟೀಕೆ ಮಾಡ್ತಿದ್ದಾರೆ. ಆದ್ರೆ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಗೊತ್ತಾ? ಕಚ್ಚಾ ತೈಲ ಹೀಗೆ $100 ಮೇಲೆ ಏರ್ತಾ ಹೋದ್ರೆ ಭಾರತಕ್ಕೆ ಸೀರಿಯಸ್ ಆಗಿ ಎಕನಾಮಿಕ್ ಪ್ರೆಷರ್ ಅಂದ್ರೆ ಗಂಭೀರ ಆರ್ಥಿಕ ಒತ್ತಡ ಬರಬಹುದು ಅಂತ ವಾರ್ನಿಂಗ್ ಕೊಡ್ತಿದ್ದಾರೆ. ಸ್ನೇಹಿತರೆ, ಇದು ಅಫಿಷಿಯಲ್ ಎಮರ್ಜೆನ್ಸಿ ಅಲ್ಲ, ಆದ್ರೆ ಒಂದು ಎಕನಾಮಿಕ್ ವಾರ್ನಿಂಗ್ ಸಿಗ್ನಲ್, ಆರ್ಥಿಕ ಎಚ್ಚರಿಕೆ ಸಂಕೇತ ಅಂತ ನೋಡಬಹುದು. ಯಾಕಂದ್ರೆ ಒಮ್ಮೆ ಪೆಟ್ರೋಲ್ ಬೆಲೆ ಅನ್ಕಂಟ್ರೋಲಬಲ್ ಆಗಿ ಏರೋದಕ್ಕೆ ಶುರು ಆದ್ರೆ ಆಟೋ ಚಾರ್ಜ್ ಇಂದ ಹಿಡಿದು ತರಕಾರಿ ಬೆಲೆವರೆಗೂ ಎಲ್ಲದರ ಮೇಲೂ ಎಫೆಕ್ಟ್ ಬರುತ್ತೆ. ಸ್ನೇಹಿತರೆ, ಈಗ ನಿಮ್ಮ ಒಪಿನಿಯನ್ ಹೇಳಿ. ನೀವು ಯಾವ ಮೆಜರ್ ಫಾಲೋ ಮಾಡ್ತೀರಾ? ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ? ಕಾರ್ ಪೂಲಿಂಗ್ ಮಾಡ್ತೀರಾ? ಮೆಟ್ರೋ ಯೂಸ್ ಮಾಡ್ತೀರಾ? ಗೋಲ್ಡ್ ಪರ್ಚೇಸ್ ಮಾಡೋದನ್ನ ಅವಾಯ್ಡ್ ಮಾಡ್ತೀರಾ? ಫಾರಿನ್ ಟ್ರಿಪ್ಸ್ ಕ್ಯಾನ್ಸಲ್ ಮಾಡ್ತೀರಾ? ಮತ್ತು ಮೋದಿ ಅವರ ಈ ಕರೆ ಅಗತ್ಯದ ಎಚ್ಚರಿಕೆನ ಅಥವಾ ಸರ್ಕಾರದ ವೈಫಲ್ಯನ? ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಈ ರೀತಿಯ ಡೀಪ್ ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.